ಇದು ವಿಧಾನ ಪರಿಷತ್ ಸದಸ್ಯ ಸಂದೇಶ್ ನಾಗರಾಜ್ ಅವರು ಇಲ್ಲಿ ಹೀಗೆ ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಜೆಡಿಎಸ್ ನಲ್ಲಿತ್ಕೊಂಡು ಸಂದೇಶ್ ನಾಗರಾಜ್ ಮೀರ್ ಸಾದಿಕ್ತನ ತೋರಿಸಿದ್ದಾರೆ ಅಂತ ಮೈಸೂರಿನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಂದೇಶ್ ನಾಗರಾಜ್ ಸಹೋದರರನ್ನ ಜೆಡಿಎಸ್ ಯಾವತ್ತೂ ಕೂಡ ಕಡೆಗಣಿಸಿರ್ಲಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕುಮಾರ ಪರ್ವ ಕಾರ್ಯಕ್ರಮದಿಂದಲೂ ಕೂಡ ಇವರು ದೂರ ಉಳಿದುಕೊಂಡಿದ್ದರು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಇವರೇ ಎಲ್ಲ ಮಾಡ್ಕೊಂಡಿರೋದು ಇದು, ಜೊತೆಗೆ ಇಲ್ಲಿದ್ದು ಪಕ್ಷದ್ರೋಹವನ್ನ ಮಾಡ್ತಾ ಇದ್ರು, ಮೀರ್ ಸಾದಿಕ್ತನವನ್ನ ತೋರ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗೆ ಅವರು ವ್ಯವಹಾರಸ್ಥರು, ಹಾಗಾಗಿ ದೂರ ಉಳಿದಿದ್ರು. ವಿಧಾನ ಪರಿಷತ್ನಲ್ಲೂ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಸಂದೇಶ್ ನಾಗರಾಜ್ ಅವರು ಹಾಡಿ ಹೊಗಳಿದ್ದರು. ಹಾಗೆ ಮುಂದಿನ ಮುಖ್ಯಮಂತ್ರಿ ಮೈಸೂರಿನವರೇ ಅಂತ ಹೇಳಿದ್ದರು. ಈ ಕಾರಣಕ್ಕಾಗಿ ಅವರು ಜೆಡಿಎಸ್ ನಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಪರವಾಗಿ ಮಾತನಾಡುವಂತಹದ್ದೆಲ್ಲ ತೋರಿಸ್ತಾ ಇದ್ರು ನಡವಳಿಕೆಯನ್ನ. ಅದರ ಜೊತೆಗೆ ಮೀರ್ ಸಾದಿಕ್ತನವನ್ನ ತೋರಿಸ್ತಾ ಇದ್ರು. ಕುಮಾರ ಪರ್ವ ಸಮಾವೇಶ ನಡೆದಂತ ಸಂದರ್ಭದಲ್ಲಿ, ದೊಡ್ಡ ರ್ಯಾಲಿ ನಡೆದಂತ ಸಂದರ್ಭ ಮೈಸೂರಿನಲ್ಲೇ ಆರಂಭ ಆದಂತ ಸಂದರ್ಭದಲ್ಲೂ ಕೂಡ ಇವರು ದೂರ ಉಳಿದಿದ್ರು ಆ ಸಮಾವೇಶದಿಂದ. ಇದೆಲ್ಲವೂ ಕೂಡ ನನ್ನ ಗಮನಕ್ಕೆ ಬಂದಿತ್ತು ಅನ್ನುವಂಥದ್ದನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈಗ ತಾನೇ ನಾವು ನೋಡ್ತಾ ಇದ್ವಿ ಸಂದೇಶ್ ನಾಗರಾಜ್ ಅವರು ಹೇಳುವಂತ ಸಂದರ್ಭದಲ್ಲಿ, ಕುಮಾರಣ್ಣಂಗೆ ನನಗೆ ನನ್ನ ಮಗನ ಮೇಲೆ ಎಲ್ಲ ಬಹಳ ವಿಶ್ವಾಸ ಇದೆ, ಅವರಿಗೆ 15 ವರ್ಷದಿಂದನೂ ಕೂಡ ಒಳ್ಳೆ ವಿಶ್ವಾಸದಲ್ಲೇ ಇದ್ವಿ, ಈಗ ಹೀಗೆಲ್ಲ ಹುಳಿ ಹಿಂಡ್ಬಿಟ್ಟಿದ್ದಾರೆ ಕೆಲವರು ಅನ್ನುವಂಥದ್ದನ್ನ ಹೇಳ್ತಾ ಇದ್ರಲ್ಲ ಕುಮಾರಸ್ವಾಮಿ ಅವರು. ಬಟ್ ನಾನು ಪರ್ಸನಲ್ ಆಗಿ ಇದನ್ನೆಲ್ಲವನ್ನೂ ಕೂಡ ನೋಡ್ತಾ ಇದ್ದೆ ಅನ್ನುವಂಥ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇವರು ಮೀರ್ ಸಾದಿಕ್ತನ ತೋರಿದ್ದಾರೆ, ಅಲ್ಲಿತ್ಕೊಂಡು ಜೆಡಿಎಸ್ ನಲ್ಲಿ ಇತ್ಕೊಂಡು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ. ಮುಂದಿನ ಸಿಎಂ ಮೈಸೂರಿನವರೇ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಪರವಾಗಿ ಇವರು ಮಾತನಾಡ್ತಾ ಇದ್ರು. ಎಲ್ಲ ಕಾರಣದಿಂದಾಗಿನೇ ನಮಗೂ ಕೂಡ ಅವ್ರ ಮೇಲೆ ವಿಶ್ವಾಸ ಇರಲಿಲ್ಲ ಅನ್ನುವಂಥ ರೀತಿನ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ.